ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಸಂತೋಷವಾಗಿ ಇರ್ಬೇಕು. 10 ವರ್ಷ ಮೇಲೆ ಆಯ್ತು ಪುರಿ ತಿಂದು. ಹೌದು. ರೂಪನ್ ಸರ್ ಕಣ್ಣಲ್ಲೆಲ್ಲ ನೀರಾಗಿ ನೀವು ಅಳಕ್ಕೆಲ್ಲ ನನ್ನೇ ಹುಡ್ಕೊಂಡು ಇಷ್ಟು ದೂರ ಬಂದೆ ನನ್ನ ಜೊತೆಯಲ್ಲಿ. ನಾನು ನೀವು ಕನ್ನಡಿ ಎಲ್ಲ ಅನ್ಕೊಂಡಿದ್ದೆ. ಹೌದು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಇದೆ. ಫುಲ್ಲಿ ಗಾಡಿ ಏನಿದೆಯಲ್ಲ, ಸೊ ಕಂಪ್ಲೀಟು ರೆಡ್ ಮತ್ತು ಎಲ್ಲೋ ನಮ್ಮ ಕರ್ನಾಟಕ ಫ್ಲಾಗ್ ಏನಿದೆಯಲ್ಲ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಜನವರಿ 1, 2026. ಸೊ ಹೊಸ ವರ್ಷದ ದಿನ. ಸೊ ಕರ್ನಾಟಕದ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ನಿಮ್ಮ ಲೈಫಲ್ಲಿ ನೀವೇನೆಲ್ಲ ಅನ್ಕೊಂಡಿದ್ರೆ ಅದೆಲ್ಲ ಈ ವರ್ಷ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಬಯಸ್ತೀನಿ. ನನ್ನ ಯೂಟ್ಯೂಬ್ ಜರ್ನಿಯಲ್ಲೂ 2025 ಒಂದು ಮೇಜರ್ ಪಾಯಿಂಟ್ ಆಗಿತ್ತು. ಸೊ ನಾನು ಸುಮಾರು ಜನನ ಮೀಟ್ ಮಾಡಿದ್ದೀನಿ 2025ರಲ್ಲಿ, ಸುಮಾರು ವಿಡಿಯೋಸ್ಗಳು ಮಾಡಿದ್ದೀನಿ. 2025 ಸ್ಟಾರ್ಟಿಂಗು ಜನವರಿಯಲ್ಲಿ ರೂಬನ್ ಅವ್ರದ್ದು ವಿಡಿಯೋ ಮಾಡಿದ್ದೆ ಫಸ್ಟು. ಸೊ ಅವಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಆ್ಯಂಡ್ ಅದಾದ್ಮೇಲೆ ಸುಮಾರು ಬೇರೆ ವಿಡಿಯೋಸು ಮಾಡ್ತಾ ಬಂದಿದ್ದೀನಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಸುಮಾರು ಓಡಾಡ್ಬಿಟ್ಟಿದ್ದೀನಿ ನಾನು. ಇವು 2025 ಅಂತೂ ಬೆಜ್ಜಾನ್ ಓಡಾಡ್ಬಿಟ್ಟಿದ್ದೀನಿ. ಸೊ ಓಡಾಡ್ದಾಗ ನಮಗೆ ಸುಮಾರು ಜನ ಸಿಗ್ತಾರೆ. ಸೊ ಅವ್ರು ನಮಗೆ ಸುಮಾರು ಹೆಲ್ಪ್ ಮಾಡಿರ್ತಾರೆ ಅಥವಾ ತುಂಬಾ ಸಪೋರ್ಟ್ ಮಾಡಿರ್ತಾರೆ. ಆ ಥರ ವ್ಯಕ್ತಿಗಳಲ್ಲಿ ಸುಮಾರು ಜನ ಇದ್ದಾರೆ. ಬಟ್ ಅದರಲ್ಲಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದವರು ರೂಬನ್ ಅವರು. ಯಾಕೆ ಅಂದರೆ ಅವ್ರು ಬದುಕ್ತಿರೋ ಒಂದು ಜೀವನ ಶೈಲಿಯಿಂದ, ಅಂದರೆ ಅವ್ರಿಗೆ ಪ್ರಾಣಿ ಮೇಲಿರೋ ಪ್ರೀತಿಯಿಂದ, ಮತ್ತು ಅವ್ರ ಕಾಡಲ್ಲಿ ಹೆಂಗೆ ಒಬ್ಬಂಟಿಯಾಗಿ ಜೀವನ ಮಾಡ್ತಾರೆ, ಆರಾಮಾಗಿರ್ತಾರಲ್ಲ. ಸೊ ಅದಕ್ಕೋಸ್ಕರ ನನಗನ್ನಿಸ್ತು ಅಂದರೆ ಈ ವರ್ಷ ನಾನು ನ್ಯೂ ಇಯರ್ನ ರೂಬನ್ ಸರ್ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ. ಆ್ಯಕ್ಚುಲಿ ನಾನು ಬರ್ತಾ ಇದ್ದೀನಿ ಅಂತ ಹೇಳೇ ಇಲ್ಲ. ಮುಂಚೆಲ್ಲ ನಾನು ಬರುವಾಗ ಹೋಗುವಾಗೆಲ್ಲ ಹೇಳ್ತಿದ್ದೆ, ಅಥವಾ ಏನಾದರೂ ವಿಷಯ ಇದ್ದರೆ ಫೋನಲ್ಲಿ ಮಾತಾಡ್ತಾ ಇದ್ವಿ. ಬಟ್ ಈ ಸಲ ಮಾತ್ರ ನಾನು ಅವ್ರಿಗೆ ಬರ್ತಾ ಇದ್ದೀನಿ ಅಂತ ಹೇಳೇ ಇಲ್ಲ. ಅಂದರೆ ಒಂದು ಸರ್ಪ್ರೈಸ್ ಕೊಡೋದ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅವರು ಸರ್ಪ್ರೈಸ್ ಆಗ್ತಾರಲ್ವ ಅಂತ ಗೊತ್ತಿಲ್ಲ. ಅವ್ರ ಲೈಫಲ್ಲಿ ಅಂದರೆ ನ್ಯೂ ಇಯರ್ ಎಲ್ಲ ಸೆಲೆಬ್ರೇಟ್ ಮಾಡಿದಾರಲ್ವ ಅನ್ನೋದ್ರ ಬಗ್ಗೆ ನನಗೆ ಕರೆಕ್ಟಾಗಿ ಐಡಿಯಾ ಇಲ್ಲ. ಸೊ ನೋಡೋಣ, ಅವ್ರನ್ನ ಮೀಟ್ ಮಾಡೋಣ. ಸರ್ ನಮಸ್ತೆ. ನಾನು ನಿಮ್ಮನ್ನು ಒಂದ್ಸಲಿ ಮೀಟ್ ಮಾಡಿದ್ದೆ ಗೊತ್ತಾ? ಹಾಂ. ಈಗಲೂ ಅಲ್ಲಿಗೆ ಹೋಗ್ತಿದ್ದೆ. ಆರಾಮಾಗಿದ್ದೀರಾ? ಇನ್ನೇನು ಸಮಾಚಾರ? ಸೊ ಗೈಸ್, ನೀವು ನನ್ನ ಹಳೇ ರೂಬನ್ ಅವ್ರ ಫಸ್ಟ್ ವಿಡಿಯೋ ಮಾಡಿದಾಗ ಇವ್ರು ನಮಗೆ ಬಂದಿದ್ದು ಸಿಕ್ಕಿದ್ರು ಸರ್. ನಿಮ್ಮ ಹೆಸರು? ನಮಸ್ತೆ, ಗಿರೀಶ್ ಅಂತ. ಹೆಂಗಿದೆ ಸರ್ ಇಲ್ಲಿ ಇವಾಗ ವೆದರ್ ಈಗ ಕೂಲ್ ಆಗಿದೆ. ಅಷ್ಟೊಂದು ಇದು ಇಲ್ಲ, ಬಿಸಿಲಿಲ್ಲ. ಇನ್ನು 12 ಗಂಟೆ ಈಗಿಂದ ಸ್ಟಾರ್ಟ್. ಬೆಳಗ್ಗೆ ಚಳಿ ಇದೆ, ಹೆವಿ ಚಳಿ ಇದೆ. ಸರ್ ಇವಾಗ ಏನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಹೊಸ ವರ್ಷದ ದಿನ ಅಲ್ವಾ? ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು ಸರ್ ನಿಮಗೆ. ಇಲ್ಲೆಲ್ಲ ನ್ಯೂ ಇಯರ್ ಎಲ್ಲ ಸೆಲೆಬ್ರೇಟ್ ಮಾಡ್ತೀರಾ ನೀವು ಹೊಸ ವರ್ಷನೆಲ್ಲ? ಮೊದಲು ಮಾಡ್ತಾ ಇದ್ವಿ ಸರ್, ಈಗ ಯಾರೂ ಇಲ್ಲ, ಫ್ರೆಂಡ್ಸ್ ಎಲ್ಲ ಯಾರೂ ಇಲ್ಲ, ನಮ್ಮ ಅಕ್ಕಪಕ್ಕದಲ್ಲಿ ಮನೆ ಯಾರೂ ಇಲ್ಲ. ಸೊ ಊಟ ಮಾಡಿ ಮಲಗೋದು ಅಷ್ಟೇ. ಸೊ ಗೈಸ್, ಇವಾಗ ಬನ್ನಿ ಹೋಗೋಣ. ನೀವು ಟ್ರೆಕ್ಕಿಂಗ್ ಎಲ್ಲ ಹೋಗಿ ಚೆನ್ನಾಗಿರುತ್ತೆ. ಟ್ರೆಕ್ಕಿಂಗ್ ಈಗ ಓಪನ್ ಇದೆಯಾ? ಓಪನ್ ಇದೆ. ಟ್ರೆಕ್ಕಿಂಗ್ ಎಲ್ಲ ಇದೆ. ನಮ್ಮದು ನೆಕ್ಸ್ಟ್ ಒಂದು 5ನೇ ತಾರೀಕಿಂದ ಕ್ಲೋಸ್ ಆಗುತ್ತೆ. ಹೌದಾ? ಏನಕ್ಕೆ ಮತ್ತೆ ಕ್ಲೋಸು? ಇದು ಫೈರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಬೆಂಕಿ ಇದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಸೊ ಹಂಗಾರೆ ಇವಾಗ ಲಾಸ್ಟ್ ಡೇಟ್ ಯಾವಾಗ ಇಲ್ಲಿ ಟ್ರೆಕ್ಕಿಂಗಿಗೆ? ಜನವರಿ 5 ಅಂತ ಹೇಳಿಯಾರ ಸರ್. ಇನ್ನು 5 ದಿವಸ ಇದೆ ಹಂಗಾದ್ರೆ. ಸೊ ಗೈಸ್, ಆ್ಯಕ್ಚುಲಿ ಇವರು ರೂಬನ್ ಸರ್ ಅವರ ಫ್ರೆಂಡು. ಅಂದರೆ ಇಲ್ಲಿ ಸದ್ಯಕ್ಕೆ ಉಳಿದಿರೋ ಜನರಲ್ಲಿ ನೀವು ಮತ್ತೆ ಅವರು ಅಲ್ವಾ ಸರ್? ಈ ಕಡೆ ನೀವಿಬ್ಬರೇ ಇರೋದು ಆ ಕಡೆ. ಸರ್ ನೀವು ಇಲ್ಲಿ ಏನು ಮಾಡ್ಕೊಂಡಿರೋದು? ನಾವು ಗೈಡಾಗಿ ವರ್ಕ್ ಮಾಡ್ತಿದ್ದೀವಿ. ಟ್ರೆಕ್ಕಿಂಗ್ ಗೈಡ್ಸ್. ಎಷ್ಟು ವರ್ಷ ಆಯಿತು ಸರ್ ನೀವು ಇಲ್ಲಿ? ನಾವು ಇಲ್ಲೇ ಹುಟ್ಟು ಬೆಳೆದಿದ್ದಲ್ಲ ಇಲ್ಲೇ. ನಮ್ಮ ಡ್ಯಾಡಿ ಬಂದ್ಬಿಟ್ಟು ಕಾಂಟ್ರಾಕ್ಟ್ ಮಾಡ್ತಾಯಿದ್ರು. ಈಗ ಅಂದರೆ ನಮ್ಮದು ಇಲ್ಲಿ ಸ್ವಂತ ಇದೆ, ಮನೆ ಇದೆ. ಮತ್ತು ನಾವು ಲೋಕಲ್ ಗೈಡೇ ವರ್ಕ್ ಮಾಡ್ಕೊಂಡು ಇಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಇಲ್ಲೇ ಇದ್ದೀವಿ. ಹಾಗಾಗಿ ಇನ್ನೇನು ನಾವು ರೂಬನ್ ಸರ್ ಅವರ ಮನೆ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕೇಳ್ದೆ ಹೋಗ್ತಾ ಇದ್ದೀವಿ. ಒಂದು ಸರ್ಪ್ರೈಸ್ ಮಾಡೋದ ಅಂತ. ನನ್ನ ಚಾನಲ್ ಯಾರು ಹೊಸೊಬ್ರು ನೋಡ್ತಾ ಇದ್ದೀರಾ ಅಂದರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಸೊ ಈಗೊಂದು 42,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಆದಷ್ಟು ಬೇಗ 50,000 ಮಾಡಿ ಅಂತ ಕೇಳ್ಕೊತೀನಿ. ಹಿಂಗೆಲ್ಲೋ ಹಿಂಗೆ ಶಾರ್ಟ್ ಕಟ್ ಇದೆ ಅಲ್ವ ಅವ್ರ ಮನೆಗೆ? ಹಿಂಗೆ ಹೋಗ್ಬಿಡೋಣ ಬನ್ನಿ. ನಾನು ಲಾಸ್ಟ್ ಟೈಮ್ ಬಂದಾಗ ನನಗೆ ಹೇಳಿದರು ಇಲ್ಲೊಂದು ಶಾರ್ಟ್ ಕಟ್. ಮಳೆಗಾಲದಲ್ಲಿ ಅಷ್ಟೇ ಮಳೆ ಇರುತ್ತೆ, ಬಿಸಿಲಲ್ಲಿ ಅಷ್ಟೇ ಬಿಸಿಲು ಇರುತ್ತಲ್ವ? ಆಗ ಈ ವರ್ಷ ಸ್ವಲ್ಪ ಬಿಸಿಲು ಕಮ್ಮಿ ಇದೆ. ಇಷ್ಟೊತ್ತಿಗೆಲ್ಲ ಹೆವಿ ಬಿಸಿಲು. ಇದು ಕಾಡಿಂದಾನೇ ಬರೋದು ಅನ್ಸುತ್ತಲ್ವ ನೀರು? ಪಂಪು. ಸೊ ಗೈಸ್, ಇನ್ನೇನು ನಾವು ರೂಬನ್ ಸರ್ ಅವ್ರ ಮನೆ ಹಿಂದೆನೇ ಇದ್ದೀವಿ. ಅಂದರೆ ನಾವು ಫ್ರಂಟಿಂದ ಹೋಯ್ತಾ ಇಲ್ಲ, ಹಿಂದ್ಗಡೆ ಒಂದು ಶಾರ್ಟ್ ಕಟ್ ಇದೆ. ಇವ್ರ ಬೆಕ್ಕುಗಳು ನೋಡಿ ಇಲ್ಲೇ 2 ಇದ್ದಾವೆ. ಹಾಯ್ ಮಾಡು. ಹ್ಯಾಪಿ ನ್ಯೂ ಇಯರ್. ನಾನೊಂದು 8-9 ತಿಂಗಳಾಯಿತು ಅನ್ಸುತ್ತೆ ಬಂದು ಇಲ್ಲಿಗೆ. ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಚಿನ್ನು ಕೊಟ್ಟು ಇಲ್ಲೇ ಇತ್ತು. ಗೈಸ್ ನೋಡವಾ ರೂಬನ್ ಸರ್ ಎಲ್ಲಿದ್ದಾರೆ? ಓಹೋ, ಏನೋ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿನ್ನೂ ನಾನು ನೋಡಿಲ್ಲ, ಸುಮ್ಮನೆ ಇಲ್ಲಿಂದ ಹಿಂದೆಯಿಂದ ಹೋಗ್ತೀನಿ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಈಗ ಜಸ್ಟ್ ಬಂದೆ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್ ನಿಮಗೆ.
ನಿಮ್ಮ ಜೊತೆ ಈ ವರ್ಷನ ಸೆಲೆಬ್ರೇಟ್ ಮಾಡೋಣ ಅಂತಲೇ ಬಂದಿದ್ದೀನಿ ನಾನು. ಹಾಂ ಸರ್, ರೂಬನ್ ಸರ್, ಈಗ ಹೊಸ ವರ್ಷದ ದಿನ ಇವತ್ತು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಹೊಸ ವರ್ಷದ ದಿನ ಅಂದರೆ ನಮ್ಮ ವೀಕ್ಷಕರಿಗೆಲ್ಲ? ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಸಂತೋಷವಾಗಿ ಇರಬೇಕು. ಅದೇ ನಂದು ಆಸೆ. ಮುಂಚೆ ಎಲ್ಲ ನೀವು ಹೊಸ ವರ್ಷ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ರಾ? ಇಲ್ಲ, ಯಾಕಂದರೆ ನಾನು ಒಬ್ಬನೇ ಇರೋದ್ರಿಂದ ಏನು ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಮಾಡ್ತಿರ್ಲಿಲ್ಲ. ಅಂದರೆ ನಿಮ್ಗೆ ಮಾಮೂಲಿ ಬೇರೆ ದಿವಸ ಹೆಂಗಿರುತ್ತೆ ಅದೇ ರೀತಿ ಇದು ಒಂದು ದಿವಸ ಇರ್ತೇನೆ. ಸೊ ಗೈಸ್, ಇಲ್ಲಿ ನೋಡಿ ಒಂದು ಕರ್ನಾಟಕ ಫ್ಲ್ಯಾಗಲ್ಲೇ ಸರ್ವಿಸಿಗೆ ಬಂದಿರೋದು ಸರ್ ಇದು? ಹಾಂ, ನಿಮ್ದೇನಾ ಸರ್? ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕನ್ನಡ ರಾಜು ಅಂತೇಳಿ. ನಿಮ್ಮ ಹೆಸರೇ ಕನ್ನಡ ರಾಜು ಅಂತ? ನಮ್ಮ ಹೆಸರು ಕನ್ನಡ ರಾಜು ಅಂತೇಳಿ. ಭದ್ರಾವತಿ. ಹಾಂ. ಏನು ಮಾಡ್ಕೊಂಡಿರ ಸರ್ ನೀವು? ಇಲ್ಲ, ಅಲ್ಲಿಂದ ಭದ್ರಾವತಿಯಿಂದ ಇಲ್ಲಿ ಕಳ್ಸಕ್ಕೆ ಬಂದಿದ್ದೀವಿ. ಕಳ್ಸಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಕೂಲಿ ಕೆಲಸಕ್ಕೆ ಬಂದಿದ್ದು. ಹಿಂಗೆ ಬಂದು ಇಲ್ಲಿ ಸಂಘಟನೆ ಮಾಡ್ಕೊಂಡು ರಾಜ್ಕುಮಾರ್ ಸಂಘ ಮಾಡ್ಕೊಂಡು ಈಗ 34 ವರ್ಷದಿಂದ ಕಾರ್ಯಕ್ರಮ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ. ಸೂಪರ್ ಸೂಪರ್ ಸೂಪರ್. ರೂಬನಿಗೆ ತುಂಬ ಇದು ಮಾಡಿದ್ದೀವಿ ನಾವು. ಹೌದಾ? ರೂಬನ್ ಸರ್ ಬಗ್ಗೆ ಏನಾದರೂ ಹೇಳಿ ನೀವು. ರೂಬನ್ ಬಗ್ಗೆ ನಾವು ಮಾತಾಡೋಣ, ಪ್ರಾಣಿ ಪ್ರಿಯ ಅವನು. ಇಲ್ಲಿ ಯಾವುದೂ ಸೌಲಭ್ಯ ಇಲ್ಲ ಇಲ್ಲಿ. ನಾವು ಎಷ್ಟೋ ಸಲ ಹೇಳಿದ್ದೀವಿ, ಮಾಧ್ಯಮದಲ್ಲೆಲ್ಲ ತಿಳಿಸಿದ್ದೀವಿ, ಅವ್ರಿಗೇನು ಸೌಲಭ್ಯ ಇಲ್ಲ. ಮಾತ್ರ ಅವನ ಹತ್ರ ವೋಟ್ ಐ ಡಿ ಇದೆ, ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಎಲ್ಲ ಇದೆ. ಅವನಿಗೆ ಕೋರ್ಲಿಕ್ಕೆ ಒಂದು ಕರೆಂಟ್ ಕೊಡ್ತಾ ಇಲ್ಲ ಇಲ್ಲಿ ಕರೆಂಟ್ ಒಂದಿಲ್ಲ ಅವನಿಗೆ. ಮಾತ್ರ ಅವನು ದುಡಿಮೆ ಮಾಡಿರೋದು ಏನು ಬೈಕ್ ರಿಪೇರಿ ಏನು ಮಾಡಿರ್ತಾನೆ ಆ ದುಡ್ಡನ್ನ ಪ್ರಾಣಿಗಳಿಗೆ ಹಾಕೋದು, ಅನ್ನ ಬೇಯಿಸಾಕೋದು, ಮಾಂಸ ತಂದು ಬೇಯಿಸಾಕಿ ನಾಯಿ ತಿನ್ನೋದು. ಅವನಂತೂ ಹೊಟ್ಟೆಗೂ ಇಲ್ಲ, ಅವನ ಹತ್ರ ಏನೇನು ಇಲ್ಲ. ನಾವು ಬಂದ್ರೆ ಅವನಿಗೆ ದುಡಿಮೆ, ಇಲ್ಲ ಅಂದ್ರೆ ಇಲ್ಲ ಅಂತ ಒಳ್ಳೆ ಮನುಷ್ಯ ಅವನು. 50 ವರ್ಷದಿಂದ ಇಲ್ಲ, 50 ವರ್ಷದಿಂದ ಇಲ್ಲೇ ಇದ್ದಾನೆ. ಅವನಿಗೆ ಯಾವ ಸೌಲಭ್ಯನೂ ಇಲ್ಲ. ಅವನಿಗೆ ಒಂದು ಕರೆಂಟ್ ಕೊಡಿಸ್ಬೇಕು ಅಂತ ತುಂಬಾ ಹೋರಾಟ ಮಾಡ್ತೀವಿ, ಆದ್ರೆ ಆಗ್ತಾನೆ ಇಲ್ಲ. ಇದು ಸರ್ಕಾರಿ ಜಾಗ ಆದ್ರೂ ಅವ್ರಿಗೆ ಕೊಡ್ತಾ ಇಲ್ಲ. ಇದು ಫಾರೆಸ್ಟಿಗೆ ಸೇರಿದ್ದು ಅಂತಾರೆ. ಕೆಲವು ಜನ ಇವನಿಗೆ ಕರೆಂಟ್ ಕೊಡೋಕೆ ಹಿಂದೆ ಮುಂದೆ ಮಾಡ್ತಾರೆ. ಅವರು ಇಲ್ಲ ಫ್ಯಾಕ್ಟ್ರಿಯಲ್ಲಿ ಒಬ್ಬ ಇದ್ದಾರೆ, ಅವರು ಕೊಡ್ತೀನಿ ಅವ್ರು ಬರೀ ನಾಟಕ ನಡೆದು ಮಾತ್ರ ಅವರು ಬಾಡಿಗೆನೂ ಕಟ್ಸ್ಕೊಂತಿದ್ರು. ಆದ್ರೆ ಕರೆಂಟ್ ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತ ಹೇಳ್ಕೊಂಡೆ ಬಂದ್ರು. ಇದ್ರು ಕೊಡ್ಲಿಲ್ಲ. ನೀರು ಇರಲಿಲ್ಲ, ಒಂದು ಸ್ವಲ್ಪ ಗಲಾಟೆ ಮಾಡಿದ್ಮೇಲೆ ನೀರೊಂದು ಬಂದಿದೆ ಅಷ್ಟೇ. ಒಂದು ಕರೆಂಟ್ ಒಂದು ಇಲ್ಲ. ಹತ್ರ ಇದೆ ನೋಡಿ, ಇಲ್ಲಿ ಹತ್ರ ಇದೆ. ಇದನ್ನು ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಇದೊಂದು ಸಣ್ಣದು ಇಲ್ಲಿ ಹತ್ರ ಇದೆ, ಮನೆ ಇಲ್ಲೇ ಇದೆ. ಇಲ್ಲಿ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಕೆಲವು ಜನ ಅವರಿಗೆ ಇದು ತೊಂದರೆ ಮಾಡ್ತಾರೆ. ಇಲ್ಲಿಂದ ಪಕ್ಕದವ್ರಿಗೆ ಕೊಟ್ಟಿದ್ದಾರೆ. ಇಲ್ಲಿಂದ 10 ಮೀಟರ್ ಇದೆ, ಅಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ ಕರೆಂಟ್. ಆದ್ರೆ ಇವನಿಗಿಲ್ಲ. ಎಷ್ಟು ಭೇದ ಭಾವ ಮಾಡ್ತಾರೆ ಇಲ್ಲಿ ಫ್ಯಾಕ್ಟ್ರಿಯವರು. ಭಾರಿ ಅನ್ಯಾಯ ಮಾಡಿದ್ದಾರೆ ಇವನಿಗೆ. ಅದಕ್ಕೆ ನಾವು ಒಂದು ಹೋರಾಟ ಮಾಡಿದ್ವಿ. MLA ಕೊಟ್ಟಿದ್ದೀವಿ, ಒಂದು ಲೆಟರ್ ಕೊಟ್ಟಿದ್ದೀವಿ, ಕೊಡಿ ಕರೆಂಟ್ ಅಂತ ಹೇಳಿ. MLA ಆಯ್ತು ನಾನು ಏನಾರು ಮಾಡಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಪಾಪ ಅವರು ಇವ್ರ ಬಗ್ಗೆ ಮುತುವರ್ಜಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ. ಹಾಗಾಗಿ ನಾವು ಇವರಿಗೆ ನಮ್ದೇನೇ ಗಾಡಿ ರಿಪೇರಿ ಬೇಕಂದ್ರೆ ಇಲ್ಲಿ ಬತ್ತಿ ಒಂದು ಮಾಡಿಸ್ಕೊಂಡು ಹೋಗ್ತೀವಿ. ನಮ್ಮ ಕೈಲಿ ಏನೋ ಇದ್ದಿದ್ದು ಅವ್ರಿಗೆ ಕೊಟ್ಟು ಹೋಗ್ತಾ ಇದ್ದೀವಿ. ಸೊ ಇವಾಗ ಈ ಗಾಡಿ ನಿಮ್ಮ ಗಾಡಿ ರಿಪೇರಿ ಮಾಡ್ಸಕ್ಕೆ ಬಂದಿದ್ದೀರಾ? ಹೌದೌದು, ಕಳಸದಿಂದ ಬಂದಿದೆ. ಅಲ್ಲಿಂದ 25 ಕಿಲೋಮೀಟರ್ ಇಲ್ಲಿ ಬಂದಿದ್ದೀವಿ. ಬನ್ನಿ, ಅಲ್ಲಿ ನಿಮ್ಮ ಗಾಡಿ ಹತ್ರ ಒಂಚೂರು ಹಂಗೆ ನಿಮ್ಮ ಗಾಡಿ ನೋಡೋಕ್ಕೆ ಒಂಥರ ಇಂಟ್ರೆಸ್ಟಿಂಗ್ ಇದೆ. ರೂಬನ್ ಸರ್, ಬಾಕ್ಸ್ ಹಾಕಿದ್ದು ಯಾವ ಯೂಟ್ಯೂಬ್ ಚಾನಲ್ ಸರ್ ನೀವು? ನಂದು ಗಂಧದ ಗುಡಿ ವ್ಲಾಗ್ಸ್ ಅಂತ ಇದೆ. ಇಲ್ಲೊಂದು ಗಾಡಿ ಬಂದಿದೆ ನೋಡಿ. ಇಲ್ಲಿ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಇದೆ. ಫುಲ್ಲಿ ಗಾಡಿ ಏನಿದೆಯಲ್ಲ, ಸೊ ಕಂಪ್ಲೀಟು ರೆಡ್ಡು ಮತ್ತು ಎಲ್ಲೋ ನಮ್ಮ ಕರ್ನಾಟಕ ಫ್ಲಾಗ್ ಏನಿದೆಯಲ್ಲ, ಸೊ ಅದರಲ್ಲೇ ಕಂಪ್ಲೀಟು ಪೇಂಟಿಂಗ್ ಎಲ್ಲ ಮಾಡಿರೋದು. ಈ ಗಾಡಿ ಬಗ್ಗೆ ಏನಾದರೂ ಹೇಳಿ ಸರ್ ನಮಗೆ. ಗಾಡಿ ಅಣ್ಣವ್ರು ಕೊಟ್ಟಿದ್ದು ಗಾಡಿ ಇದು. ಹಾಂ. ಬಟ್ ನಿಮ್ಗೆ ಇದು ಅಣ್ಣವ್ರು ಕೊಟ್ಟಿದ್ದು ಗಾಡಿ? ಅಣ್ಣವ್ರು ಕೊಟ್ಟಿರೋ ಗಾಡಿ ನನಗೆ 30 ವರ್ಷ ಆಯ್ತು ಸಿಕ್ಕಿದ್ದು. ಹೌದಾ? ಬಟ್ ಅಣ್ಣವ್ರು ಯೂಸ್ ಮಾಡ್ತಿದ್ದು ಗಾಡಿ? ಹೌದು, ಮನೇಲಿ ಇತ್ತು ಅವ್ರದ್ದು. ಪುನೀತ್ ಫಾರಮಲ್ಲಿ ಇತ್ತು. ಅವಾಗ ನಾನು ಕೇಳಿದಕ್ಕೆ ಕೊಟ್ಟಿದ್ರು, ತಗೊಂಡೋಗಂತಿರೋದು. ಅದನ್ನು ನಾನು ಲಾರಿ ಆಫೀಸಿಗೆ ಹಾಕೊಂಡು ಅಲ್ಲಿಂದ ತಗೊಂಬಂದು ಈ ಕಡೆ ತಗೊಂಬಂದೆ. ನಾನು ರಿಪೇರಿ ಮಾಡಿಸ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೆ. ಅದನ್ನು ನಾನು ಬೇರೆ ಗಾಡಿ ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ. ಯಾಕಂದರೆ ಈ ಗಾಡಿ ಮೇಲೆ ಪ್ರೀತಿ ಇರೋದು, ಅಣ್ಣವ್ರು ಕೊಟ್ಟಿರೋದು ಒಂದು ಉಡುಗೊರೆ ಹಾಕಿ ಕೊಟ್ಟಿರ್ಬೇಕಾದ್ರೆ ನಾನು ಅದನ್ನು ಮೂಲೆಗೆ ಬಿಸಾಕಬೇಕಾಗತ್ತಲ್ಲ ಅಂತೇಳಿ ಅದಕ್ಕೆ ಯಾವ ಗಾಡಿನೂ ತೊಗೊಳ್ಳಿಲ್ಲ. ನಾನು ಇದೊಂದೇ ಗಾಡಿ, ಎಲ್ಲೇ ಹೋದರೂ ಗಾಡಿ ಇದೇ ಗಾಡಿ ಇದರಲ್ಲೇ ಓಡಾಡೋದು. ನಾನು ಇವ್ರ ಹತ್ರ ಬರ್ತೀನಿ, ರಿಪೇರಿ ಮಾಡಿಸ್ಕೊಳ್ತೀನಿ, ಹೋಗ್ತೀನಿ ಅವ್ರ ಹತ್ರ. ಏನಾರು ತೊಂದರೆ ಆದರೆ ರೂಪನ್ ಸರ್ ಹತ್ರ ಬರ್ತಾರೆ. ಅವ್ರು ತೊಂದರೆ ಆದರೆ ರೂಪನ್ ಬರ್ತಾನೆ, ರೂಪನ್ ಹತ್ರ ಬರ್ತೀನಿ, ಮಾಡಿಸ್ಕೊಂಡು ಅವ್ರು ರಿಪೇರಿ ಮಾಡಿಸ್ಕೊಡ್ತಾರೆ. ನಮ್ಗೆ ಅಪ್ಪು ಸರ್ ಇದ್ರೆ ಇಷ್ಟೊತ್ತಿಗೆ ಏನೇನು ಆಗೋದು ನಮ್ಮ ಕಳ್ಸೋಕ್ಕೆ 4 ಕೊಡುಗೆ ಇತ್ತು. ನಮ್ಮ ಅಪ್ಪು ಸರ್ ಇದ್ದಿದ್ರೆ ಇವತ್ತು ಅಪ್ಪು ಬಾಸು ಅವ್ರು ಇದ್ದಿದ್ರೆ ಏನು ಮಾಡ್ತೇವೆ, ಒಂದೇ ಒಂದು ತಿಂಗಳು ಬರೋದಿದೆ ಬರ್ಲಿಕ್ಕಿತ್ತು ಕಳ್ಸೋಕ್ಕೆ ಎಲ್ಲ ಕೊಡಲಿಕ್ಕೆ. ಇಲ್ಲೇ ರಾಜ್ಕುಮಾರ್ ಕುಟುಂಬದವ್ರು ಯಾರೇ ಬರಲಿ ಅವ್ರು ಬಂದು ಇಲ್ಲಿ ಪಿನ್ಸಪ್ ಕಳ್ಸೋಕ್ಕೆ ಕರ್ಕೊಂಡು ಹೋಗೋದು ನಾವು. ಅಲ್ಲೇ ಹಾಲ್ಟ್ ಆಗೋದು ಅವರು. ಅಲ್ಲೇ ಹಾಲ್ಟ್ ಆಗಿ ಅವ್ರಿಗೆ ಅಪ್ಪುಗೋಸ್ಕರ ಒಂದು ರೂಮ್ ಮಾಡಿದ್ರು ನಮ್ಮ ಚಂದ್ರಮೋಹನ್ ಅಂತೇಳಿ. ಸಾಕಾತಾಗಿ ಮಾಡಿದ್ರು ಪ್ರತಿಯೊಂದು. ಅವ್ರು ಹೆಂಗೆ ಬಿಳ್ಕೋಬೇಕು, ಏನು ಮಾಡಬೇಕು ಅಂತ ಪ್ರತಿಯೊಂದು ಮಾಡಿದ್ರು. ಈಗಲೂ ಆ ರೂಮ್ ಅಲ್ಲೇ ಇದೆ, ಇನ್ನು ಅದು ಓಪನೇ ಮಾಡಲಿಲ್ಲ ಅವರು. ಅವ್ರು ಓಪನ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ಆ ಟೈಮಲ್ಲಿ ಭಗವಂತ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ, ಅಣ್ಣವ್ರನ್ನ. ಹಾಗಾಗಿ ಆ ರೂಮನ್ನು ಅಲ್ಲೇ ಬೀಗ ಹಾಕಿ ಇಟ್ಬಿಟ್ಟಿದ್ದಾರೆ. ಅವ್ರು ತೆಗಿಲಿಕ್ಕೆ ಇಷ್ಟ. ನನಗಿಂತ ಅಭಿಮಾನಿ ಅಂದರೆ ನಮ್ಮ ಚಂದ್ರಮೋಹನ್, ಸಾಕಾತು. ಅವರಂದ್ರೆ ಭಾರಿ ಪ್ರಾಣ ಬಿಡ್ತಾನೆ ಅಂಥ ಮನುಷ್ಯ ಅವರು ಈಗಲೂ ಇದೆ. ಅವ್ರು ಬಂದರೆ ದೊಡ್ಡ ಮನೆಯವ್ರು ಯಾರು ಬರ್ತಾರೆ ಎಲ್ಲರೂ ಅಲ್ಲೇ ಒಳಗೆದು.
ಅದೊಂದೇ ಜಾಗದಲ್ಲಿ. ಅದೊಂದೇ ಜಾಗದಲ್ಲಿ ನೆಲ್ಲು ಹೋಗಲ್ಲ. ಬಂದಾಗ ಹೊರಗಡೆಗೆ ಹೋಗೋದು, ಕಳ್ಸಕ್ಕೆ ಹೋಗೋದು, ನಮ್ಮ ಮನೆಗೆ ಬರೋದು ಎಲ್ಲ ಮಾಡ್ತೀವಿ. ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ತುಂಬ ಧನ್ಯವಾದಗಳು ಸರ್, ನೀವು ನಮಗೆ ಸಂದರ್ಶನ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಿಮಗೆ ನೀವು ಒಳ್ಳೆಯದಾಗಲಿ. ಸಿಕ್ಕಿದ್ದೆ ಖುಷಿ ಅಂದರೆ ನೋಡಿ, ನಾವು ಎಕ್ಸ್ಪೆಕ್ಟ್ ಸರ್ಪ್ರೈಸ್ ಆಗಿ ನಾನು ಇವ್ರಿಗೆ ಸರ್ಪ್ರೈಸ್ ಕೊಡಕ್ಕೆ ಬಂದರೆ ನೀವೇ ನನಗೊಂದು ಸರ್ಪ್ರೈಸ್ ಆಗಿ ಸಿಕ್ಕಿ. ಹೌದು ಒಳ್ಳೇದಾಗಲಿ. ಇನ್ನೂ ಒಳ್ಳೊಳ್ಳೆದನ್ನೆಲ್ಲ ಜನಗಳಿಗೆ ಮನೋಟ ತಿಳಿಸಿ. ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯಗಳು ಸೇಮ್ ಟು ನಿಮಗೆ. ನನ್ನ ಪ್ರಕಾರ ಇದೆ ಫಸ್ಟ್ ಟೈಮ್ ಅನ್ಸುತ್ತಲ್ವ ನೀವು ಕೇಕ್ ಕಟ್ ಏನಾದ್ರು ಮಾಡಿದ್ರೆ ಇವತ್ತೇ ಮಾಡ್ತಿರೋದು ಅನ್ಸುತ್ತಲ್ವ ಹೊಸ ವರ್ಷಕ್ಕೆ? ಹೌದು ಹೌದು. ಚಿಕ್ಕ ವಯಸ್ಸಲ್ಲಿ ಮಾಡ್ತಿರ್ಲಿಲ್ಲ ನೀವು? ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀವಿ. ಹಾಂ ಹಾಂ ಹಾಂ. ಇಲ್ಲಿನೂ ಎಲ್ಲ ರಿಲೇಷನ್ ಎಲ್ಲ ಇದ್ರಲ್ಲ, ಅವಾಗೆಲ್ಲ ಮಾಡಿದ್ದೀವಿ. ಅವಾಗೆಲ್ಲ ಮಾಡ್ತಿದ್ರಿ? ನಾನು ಒಬ್ಬನೇ ಆದಮೇಲೆ ಮಾಡೋಕ್ಕಾಗಿಲ್ಲ. ಹಾಂ 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 ಹಾಂ. ಅದೇ ಇಲ್ಲಿ ಚರ್ಚಿಗೆ ಎಲ್ಲ ಕ್ಲೋಸ್ ಆಗೋಯ್ತಲ್ಲ, ಹಾಂ ಹಾಂ ಜನನೂ ಯಾರಿಲ್ಲ, ಹಾಂ ಹಾಂ ಹಾಂ. ಪ್ರೇಯರ್ ಮಾಡೋದು ಎಲ್ಲೂ ಇದಿಲ್ಲ. ಮುಂಚೆ ಎಲ್ಲ ಕಂಪ್ನಿ ಇದ್ದಾಗ ಇಲ್ಲಿ ಚೆನ್ನಾಗಿ ನಡೀತಿತ್ತು ಅಂತ. ಒಳ್ಳೆ ಚೆನ್ನಾಗಿತ್ತು. ಹಾಂ ಭಾನುವಾರ ಮತ್ತು ಈ ಥರ ಹಬ್ಬ ದಿನ ಹಾಂ ಚರ್ಚ್ ಎಲ್ಲ ಓಪನ್ ಆಗೋದು, ಸುಮಾರು ಜನ ಇದ್ರು. ಇವಾಗ ಎಲ್ಲ ಕ್ಲೋಸ್ ಆಗೋಯ್ತು. ಮತ್ತು ಚಿನ್ನಕುಟ್ಟಿ ಬಂದಿಲ್ಲ? ಚಿನ್ನಗುಟಿ ಹಾಂ ಕಾಡಿಗೆ ಹೋಗಿದೆ. ಕಾಡಿಗೆ ಹೋಗಿದೆ, ಮತ್ತೆ ಸಂಜೆನೆ ಬರೋದು. ಹೌದು. ಸೊ ಗೈಸ್, ನೀವೇನಾದರೂ ಈ ಕಡೆ ಕುದುರೆಮುಖ ಸೈಡ್ ಬಂದಾಗ ನೀವು ಚಿನ್ನಕುಟ್ಟಿನ ಮೀಟ್ ಮಾಡಬೇಕು ಅಂದರೆ ನೀವು ಸಂಜೆ ಬರಬೇಕು. ಒಂದು 5 ಗಂಟೆ ಮೇಲೆ ಬರುತ್ತೆ. ಹೌದು, 5:30-6 ಗಂಟೆ. 5:30-6 ಗಂಟೆಗೆ ನಾನೊಂದ್ಸಲಿ ಬಂದಾಗ ನನಗೆ ಸಿಕ್ಕಿತ್ತು. ಅಂದರೆ ನಾನು ಅವಾಗ ಬಂದಾಗ ಇಲ್ಲೇ ಉಳಿದಿದ್ದೆ, ಸೊ ಅವಾಗ ನನಗೆ ಸಿಕ್ಕಿತ್ತು. ಬಟ್ ಮಧ್ಯಾಹ್ನ ಬಂದಾಗ ಸಿಗಲ್ಲ ಚಿನ್ನಕುಟ್ಟಿ. ಇವಾಗ ಕಾಡಿಗೆ ಹೋಗಿರುತ್ತೆ, ಮತ್ತು ಸಂಜೆ ಬರುತ್ತೆ. ಮತ್ತು ವಾಪಸ್ ಊಟ ಮಾಡ್ಕೊಂಡು ಮತ್ತೆ ನೈಟೇ ಕಾಡಿಗೆ ಹೋಗ್ಬಿಡುತ್ತೆ. ಇಲ್ಲ ಬೆಳಗಿನ ಜಾವ ಹೋಗ್ಬಿಡುತ್ತಲ್ಲ, ಹೌದು, ಬೆಳಗಿನ ಜಾವ ಹೋಗುತ್ತೆ. ಮತ್ತು ಸಂಜೆ ಗಂಟೆ ಫುಲ್ ಕಾಡಲ್ಲಿರುತ್ತೆ. ಆಮೇಲೆ ಮತ್ತೆ ರೂಬನ್ ಸರ್ ಮನೆ ಹತ್ರ ಬಂದ್ಬಿಡುತ್ತೆ. ಸರ್ ಹಿಂಗೆ ನಿಲ್ಲಿಸ್ಬಿಡ್ತೀರಾ? ಅಡ್ಡ. ಹಾಂ, ಅಡ್ಡ. ಯಾಕಂದರೆ ರೋಡಲ್ಲಿ ಹಿಂಗೆ ಅಡ್ಡ ನಿಲ್ಲುತ್ತೆ ಅಂತ. ಈಗ ಬರಲ್ವಲ್ಲ ಯಾರು? ಒಂದು 5 ನಿಮಿಷ ಅಲ್ಲ ಅಂತಲ್ಲ, ಅಲ್ಲ ವಿಡಿಯೋದಲ್ಲಿ ಅಡ್ಡ ನಿಲ್ಸ್ಕೊಂಡು ಮಾಡಿ. ಅದೆಲ್ಲ ಏನಾಗಲ್ಲ. ನೀವು ಇಲ್ಲಿ ಯಾರು ಓಡಾಡಲ್ವಲ್ಲ. ಇಲ್ಲ ಓಡಾಡೋದಕ್ಕಲ್ಲ. ಹಾಂ, ಕಳ್ಸೋದಲ್ಲಿ ನನಗೆ ಕೇಕೆ ಸಿಗಲಿಲ್ಲ. ಫುಲ್ ಡಿಮ್ಯಾಂಡ್ ಬಂದ್ಬಿಟ್ಟೈತೆ ಕಳ್ಸೋದಲ್ಲಿ. ಹಾಂ, ಬಸ್ಸಲ್ಲಿ ಬಂದ್ರ? ಹಾಂ, ಬಸ್ಸಲ್ಲಿ ಬಂದೆ. ಅವ್ರು ಸಿಕ್ಕಿದ್ರು, ಅವ್ರು ಹಂಗೆ ಹೋಗಿಬಿಟ್ರ. ನಿಮ್ಮ ಫ್ರೆಂಡು ಅವ್ರ ಹೆಸ್ರೇನು ಹೇಳಿ? ಗಿರೀಶ ಅಂತ. ಹಾಂ, ಗಿರೀಶ್ ಅಂತ. ಮ್ಯಾಚ್ ಬಾಕ್ಸ್ ಇದೆ ಸರ್. ಸೊ ಗೈಸ್, ನಾವಿವಾಗ ರೂಬನ್ ಸರ್ ಜೊತೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಅಂದರೆ ರೂಬನ್ ಸರ್ ಜೊತೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು. ನೀವೇ ಕೇಕ್ ಕಟ್ ಇದು ಮಾಡಿಬಿಡಿ. ಅದ್ರ ಮೇಲೆ ಹಚ್ಬೇಕು. ಹ್ಯಾಪಿ ನ್ಯೂ ಇಯರ್! ಇದಾಕೋ ವರ್ಕ್ ಐತಿಲ್ವಲ್ಲ ಇದು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ರೋಹನ್ ಸರ್, ಖುಷಿ ಆಯ್ತಾ? ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು 2026. ಸರ್, ಕೇಕ್ ಕಟ್ ಮಾಡಿ. ಸರ್, ನಿಮ್ಮ ಗಾಡಿ ಎಲ್ಲ ಇದಾಗ್ಬಿಡ್ತಾ ಅಂತ. ನಮ್ಮ ಗಾಡಿ ಬಂದು ಇದಕ್ಕೆ ಬಂತಲ್ಲ ಅಂತೇಳಿ. ಹೌದಾ? ರೋಹನ್ ಸರ್, ನಿಮ್ಮ ಬರ್ತಡೇ ಯಾವಾಗ? ನಂದು? ಹಾಂ, ನಂದು 25th ಯಾವ ಮಂತು? ಮಾರ್ಚ್ ಅಲ್ಲ. ಸೊ ಗೈಸ್, ರೂಬನ್ ಸರ್ ಬರ್ತಡೇ March 25. ಇದು ಹುಟ್ಟಿದ್ದು ಇಸ್ವಿ ಅಲ್ಲ, ಯಾವ ಇಯರಲ್ಲಿ ಅಂತ? ನಾನು 65. ಹಾಂ, 1965. 1965. ಹಾಂ ಹಾಂ, ತಗೊಳ್ಳಿ ಸರ್. ಹೊಸ ವರ್ಷದ ಆರ್ಥಿಕ ಎಲ್ಲ ನಾನು ಕೊಡ್ಬೇಕು ನಿಮಗೆ. ಅಲ್ಲ, ಪರವಾಗಿಲ್ಲ, ತಗೊಳ್ಳಿ. ಅಯ್ಯೋ, ನೀನು ಹೆಸರು ಬಿಡ್ಕ. ಹಾಂ, ಥ್ಯಾಂಕ್ ಯು ಸರ್. ತಗೊಳ್ಳಿ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್. ಅವ್ರಿಗೂ ಒಂಚೂರು, ಕ್ಯಾಮ್ರಾಮನ್ಗೂ ಹಂಗೆ ರೀ ಆರ್ಥಿಕ ಶುಭಾಶಯಗಳು. ನಿಮಗೆ ಇನ್ನೊಂದು ಹೇಳಿ. ಅಲ್ಲ, ಇದು ಕೊಡ್ತಾ ಇದೀವಿ. ಥ್ಯಾಂಕ್ ಯು. ನೀವೇನೋ ಹೇಳ್ತಾ ಇದ್ರಿ. ಅಲ್ಲ, ಕ್ಯಾಮ್ರಾಮನ್ನಿಗೆ ಹಾಂ, ಥ್ಯಾಂಕ್ಸು. ಅಭಿ ನಯ ಸಾಲ್ ಮೇ ಹೊಸ ವರ್ಷದಲ್ಲಿ ಎಲ್ಲರೂ ಹಾಗೆ ಸಂತೋಷವಾಗಿ ಇರಬೇಕು ಅಂತ. ಕ್ಯಾಮ್ರಾಮನ್ ರೈಮನ್ ಅವರು ಟಿವಿ ರಿಪೇರಿ ಕಳ್ಸೋದವರು. ಅವರಿಗೆ ನಮ್ಮನ್ನು ಕ್ಯಾಮ್ರಾ ಹಿಡಿತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಹೊಸ ವರ್ಷ ಶುಭಾಶಯಗಳು ಅವರಿಗೆ. ಅವರು ಇನ್ನೂ ಹೆಚ್ಚು ಟಿವಿಗಳು ಬಂದು ರಿಪೇರಿ ಬರಲಿ ಅಂತೇಳಿ ದೇವ್ರಿಗೆ ಬೇಡ್ಕೊಂತೀನಿ ಸರ್. ಹಂಗೆ ಇನ್ನೊಂದು ಸರ್ಪ್ರೈಸ್ ಐತೆ. ಇದೇನು ಅಂದರೆ, ನೀವು ನಾನು ಫಸ್ಟ್ ಟೈಮ್ ಒಂದ್ಸಲಿ ಬಂದಾಗ ನಾನು ನಿಮ್ಗೆ ಏನು ಇಷ್ಟ ಅಂತ ಕೇಳಿದೆ ಗೊತ್ತಾ? ನಿಮಗೆ ತಿನ್ನಕ್ಕೆ ಏನು ಇಷ್ಟ ಅಂತ. ಹೌದು. ಅವಾಗೇನು ಹೇಳಿದ್ರಿ ಹೇಳಿ? ಮರ್ತೋಯ್ತು. ನಿಮಗೆ ತಿನ್ನಕ್ಕೆ ಏನು ಇಷ್ಟ ಅಂತ ಕೇಳಿದಾಗ ಹೇಳಿದ್ರಿ ನೀವು? ಅಂದರೆ ಪೂರಿ. ಹಾಂ, ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಇಷ್ಟ ಅಂತ ಹೇಳಿದ್ರಲ್ಲ. ಸೊ ಇದು ನಮ್ಮ ಚಿಕ್ಕಮ್ಮ ಮಾಡಿ ಕಳಿಸಿರೋದು ನಿಮಗೆ. ಇದರಲ್ಲಿ ಪೂರಿ ಇದೆ, ಇದರಲ್ಲಿ ಆಲೂಗಡ್ಡೆ ಪಲ್ಯ ಇದೆ. ಸೊ ನೀವು ಆಮೇಲೆ ಆರಾಮಾಗ್ತೀನಿ. ಬಟ್ ಇವಾಗ ಒಂಚೂರು ಟೇಸ್ಟ್ ನೋಡ್ಬಿಟ್ಟು
ಹೆಂಗಿದೆ ಅಂತ ಹೇಳಿದ್ರೆ ನಮ್ಮ ಚಿಕ್ಕಮ್ಮಂಗೆ ಒಂದು ಖುಷಿ ಆಗೋಗ್ಬಿಡುತ್ತೆ. ಸರ್ ಇದೊಂದು ಚೂರಂಗೆ ಓಪನ್ ಮಾಡಿ. ರೂಬನ್ ಸರ್ ಫೇವ್ರೇಟು. ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ನಿಮಗೆ ಇದೆಲ್ಲ ಸಿಗತ್ತು ಅಂದರೆ ನೀವೇ ಮಾಡ್ಕೊತೀರಲ್ವಾ ಇಲ್ಲಿ? ಇಲ್ಲ, ತುಂಬ ನನಗೆ ಇದು ಸೊಂಟ ನೋವಲ್ಲ, ಹಾಂ ಹಾಂ ಹಾಂ. ಬಗ್ಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಬೆಳಗ್ಗೆ ಮಾಡ್ತಿರೋದು, ಸೊ ಸ್ವಲ್ಪ ತಣ್ಣಕ್ಕಾಗಿರುತ್ತೆ ಸರ್, ಬೇಜಾರು ಮಾಡ್ಕೋಬೇಡಿ. ಒಂದು ತೆಗಿರಿ ಫುಲ್. ಹಾಂ, ಈಗ ತೋರಿಸಿ ನೋಡಿ, ಪೂರಿ ಕಳಿಸಿದ್ದಾರೆ ನೋಡಿ, ನನಗೋಸ್ಕರ ಕಷ್ಟಪಟ್ಟು ಪೂರಿ ಪಲ್ಯ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ದಾರೆ. ತುಂಬ ಥ್ಯಾಂಕ್ಸ್. ಆಮೇಲೆ ನೀಟಾಗಿ ಬಿಸಿ ಮಾಡ್ಕೊಂಡು ಆಮೇಲೆ ತಿನ್ಬೋದು ನೀವು. ತುಂಬ ಚೆನ್ನಾಗಿದೆ. ನಿಮಗೆ ನೀವು ಕೈ ನೀವು ನನ್ನ ಮುಂದೆ ಇದ್ದಿದ್ರೆ ಕಾಲಲ್ಲಿ ಬೀಳ್ತಾ ಇದ್ದೆ ನಾನು. ತುಂಬ ಚೆನ್ನಾಗಿದೆ ಪೂರಿ ಎಲ್ಲ, ತುಂಬ ಚೆನ್ನಾಗಿದೆ. ಈ ಥರ ಪೂರಿ ನಾನು ಇವಾಗ ತಿಂತಾ ಇದ್ದೆ, ಸುಮಾರು ವರ್ಷ ಆಯಿತು. ನೀವು ಲಾಸ್ಟ್ ಯಾವಾಗ ತಿಂದಿದ್ದು? ಲಾಸ್ಟ್ ಸುಮಾರು 10 ವರ್ಷ ಮೇಲೆ ಆಯಿತು ಪೂರಿ ತಿಂದು. ಹೌದು. ರೂಬನ್ ಸರ್ ಕಣ್ಣಲ್ಲೆಲ್ಲ ನೀರಾಗಿ ನೀವು ಅಳಕ್ಕೆಲ್ಲ ಹೋಗ್ಬೇಡಿ. ಅಯ್ಯೋ, ತಿಂತೀನಿ ಆರಾಮಾಗಿ ತಿನ್ನಿ. ಆಮೇಲೆ ತಿಂತೀರಾ? ತಿಂದಿರಲಿಲ್ಲ ಒಟ್ಟಾಗಿ ಭಾರಿ ಸಂತೋಷದಲ್ಲಿ ಅವರು ಖುಷಿ ಪಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸರ್ ಇದು ಆಮೇಲೆ ನೀವು ರಾತ್ರಿಗೆ ಅಥವಾ ಯಾವಾಗಾದರೂ ಬಿಸಿ ಮಾಡ್ಕೊಂಡು ತಿನ್ನಿ, ಆಯ್ತಾ? ತುಂಬ ಥ್ಯಾಂಕ್ಸ್. ನಾನು ನಮ್ಮ ಚಿಕ್ಕಮ್ಮಂಗೆ ಥ್ಯಾಂಕ್ಸ್ ಹೇಳಿ, ವಿಡಿಯೋ ನೋಡ್ತಾ ಇರ್ತಾರೆ. ತುಂಬ ಥ್ಯಾಂಕ್ಸ್. ಈ ಥರ ನನಗೆ ತಿಂಡಿ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರಿ, ತುಂಬ ಥ್ಯಾಂಕ್ಸ್. ಇದು ನಾನು ಸಾಯೋ ತನಕ ಯಾವತ್ತೂ ಮರೆಯಲ್ಲ. ತುಂಬ ತುಂಬ ಥ್ಯಾಂಕ್ಸ್. ಸೊ ಗೈಸ್, ನೀವು ನೋಡ್ಬೋದು ರೂಬನ್ ಸರು ಅವಾಗ್ಲಿಂದ ನಾನು ಪೂರಿ ತಂದ್ಕೊಟ್ಟಾಗಿಂದ ಅವ್ರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾನು ಸುಮಾರು ಜನ ಇಂಟರ್ವ್ಯೂ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಬಟ್ ಆದರೆ ನನಗೂ ಪರ್ಸ್ನಲ್ ಆಗಿ ರೂಬನ್ ಸರ್ ಅಂದರೆ ತುಂಬ ಇಷ್ಟ. ಅಂದರೆ ಇವರಲ್ಲಿರೋ ಮುದ್ದತೆ, ಯಾರೇ ಬಂದ್ರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಅವ್ರು ಮಾತಾಡೋ ರೀತಿನೇ ನನಗೆ ತುಂಬ ಇಷ್ಟ. ಯಾವಾಗಲೂ ಬನ್ನಿ ಹೋಗಿ, ಬನ್ನಿ ಸರ್ ಹೋಗಿ ಸರ್, ಯಾರೇ ಬಂದರೂ ಫುಲ್ಲು ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡ್ತಾರೆ. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರೋ ಪ್ರಾಣಿಗಳೇನು ಸುತ್ತ ನೀವು ನೋಡ್ತಿದ್ದೀರಲ್ಲ, ಬೆಕ್ಕು, ನಾಯಿ, ಆಮೇಲೆ ಹಂದಿನೂ ಬರುತ್ತೆ, ಆಮೇಲೆ ಸುಮಾರು ಮಂಗಗಳು ಬರುತ್ತೆ. ಸೊ ಆ ಪ್ರಾಣಿಗಳನ್ನೆಲ್ಲ ಸಾಕ್ತಾರೆ. ಆಮೇಲೆ ಅದಲ್ದಲ್ಲೇ ಇಲ್ಲ ಒಬ್ಬರೇ ಏಕಾಂಗಿಯಾಗಿ ಜೀವನ ಮಾಡ್ತಿರೋದು ಇವರು, ಯಾರೂ ಇಲ್ಲ ಇವ್ರ ಜೊತೆ. ಇವ್ರ ಲೈಫ್ ಸ್ಟೈಲೇ ನನಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಈ ನ್ಯೂ ಇಯರ್ನ ರೂಬನ್ ಸರ್ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದಿದ್ದೆ. ನಾನು ಬಂದು ಸುಮಾರು ಒಂದು 8-9 ತಿಂಗಳಾಯಿತು ಅನ್ಸುತ್ತಲ್ಲ. ಹೌದು, ನಾನು ಫೆಬ್ರವರಿಯಲ್ಲಿ ಬಂದಿದ್ದೆ ಅನ್ಸುತ್ತೆ. ಹೌದು, ಆ ಟೈಮಲ್ಲಿ. ಅದಾದ್ಮೇಲೆ ಸುಮಾರು ಜನ ಬಂದ್ರು ಅಲ್ವಾ ಸರ್ ಇಲ್ಲಿ ವಿಡಿಯೋಸ್ ಮಾಡಕ್ಕೆ? ಸುಮಾರು ಜನ ಬಂದು ಹೋಗಿದ್ರು. ಇವಾಗ ಹೆಂಗ್ ನಡೀತಿದೆ ನಿಮ್ದು ಇಲ್ಲಿ ಇದು ಪರಿಸ್ಥಿತಿ ಎಲ್ಲ? ಪರವಾಗಿಲ್ಲ ಇವಾಗ. ಈಗ ಸ್ವಲ್ಪ ಕಷ್ಟ ಎಲ್ಲ ಸ್ವಲ್ಪ ಇದು ಆಗಿದೆ, ಈಗ ನಾರ್ಮಲ್ ಆಗಿ ನಡೀತದೆ. ವಿಡಿಯೋ ನೋಡಿ ಅವರು ಸ್ವಲ್ಪ ಜನ ಬಂದು ಇವರಿಗೆ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಬರ್ಬೇಕು, ತುಂಬಾ ಜನ ಎಲ್ಲ ಬಂದು ಇದು ಮಾಡಿದ್ರು. ಇನ್ನು ಕರೆಂಟ್ ಇದಕ್ಕೆಲ್ಲ ಮಾಡ್ತಾ ಇದ್ದಾರೆ. ಅದೇ ಸರ್, ಅದು ಕರೆಂಟ್ ಇಂದೆಲ್ಲ ಅದು ಗೌರ್ಮೆಂಟ್ ಇಂದನೇ ಆಗ್ಬೇಕಲ್ಲ. ಸೊ ಅದ್ ನಮ್ ಕೈಲೆಲ್ಲ ಏನು ಇರಕ್ಕಾಗಲ್ಲ. ನಾವು ನಮ್ಮಲ್ಲಿ ನಯನ ಮೋಟಮ್ಮ ಅವರು ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ನಮ್ಮ ಹತ್ರ. ಖುಷಿ ಸರ್. ನಮ್ಮ ಸಂಘಟನೆಯಿಂದ ಹೋಗಿ ಅವ್ರಿಗೆ ಒಂದು ಲೆಟರ್ ಕೊಟ್ಟು ಮಾತಾಡ್ಸಿದ್ವಿ. ಆಯ್ತು ಮಾಡ್ಕೊಡೋಣ ಅಂತ ಹೇಳಿದ್ದಾರೆ ಅವರು. ಅವ್ರಿಗೊಂದು ಮನೆನೂ ಮಾಡ್ಕೊಡೋಣ, ಅವರಿಗೆ ಒಂದು ಕರೆಂಟ್ ಕೊಡೋಣ ಅಂತ ಹೇಳಿದ್ದಾರೆ. ಒಂದ್ಸಲಿ ಬಂದು ಭೇಟಿ ಮಾಡ್ತೀನಿ ಅಂತಾನು ಹೇಳಿದ್ದಾರೆ ಅವರು. ಇದೇ ಜಾಗದಲ್ಲೇ ಮಾಡೋಣ ಅಂತ. ಒಳ್ಳೆ ಜನ ಮಾತ್ರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಡೆ, ಖುಷಿ ಪಡ್ಬೇಕು ಅಂತ. ಸೂಪರ್ ಸರ್, ಆ ರೀತಿ ಒಳ್ಳೆ ಕೆಲಸಗಳು ಮಾಡಿದ್ರು ನಾವು ಅದಕ್ಕೆಲ್ಲ ಸಪೋರ್ಟ್ 100% ಮಾಡೇ ಮಾಡ್ತೀವಿ. ಓಕೆ ಸರ್, ನಿಮಗೆ ಕೈ ನೋವು ಬರುತ್ತೆ ಅನ್ಸುತ್ತೆ, ಕೊಡಿ ಸಾಕು. ಸೊ ಗೈಸ್, ಇಷ್ಟೊತ್ತು ಕ್ಯಾಮ್ರಾ ಹಿಡ್ದಿದ್ದು ಸರ್, ನಿಮ್ಮ ಹೆಸರು ಹೇಳ್ಬಿಡಿ ಹೆಂಗೆ ಒಂದ್ಸಲಿ? ರಾಮನ್ ಅಂತ ಕಳಸ. ನೀವಲ್ಲಿ ಏನು ಮಾಡ್ಕೊಂಡಿರೋದು? ರಿಪೇರಿ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಕ್ಯಾಮ್ರಾ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದು. ಅವರು ರಿಪೇರಿಗೆ ಬಂದಿರೋದು ಗಾಡಿ ತಗೊಂಡು. ಹೌದಾ? ಓ, ನಿಮ್ದು ಈ ಗಾಡಿ? ಅದೇ ಗಾಡಿ ಅದು. ರಿಪೇರಿಗೆ ಬಂದಿದ್ದು. ನಾನು ನಮ್ಮ ಗಾಡಿ ತಗೊಂಡು ಗಾಡಿ ತಗೊಂಡು ಇವ್ರಿಗೆ ರಿಪೇರಿಗೆ ಬಂದಿದ್ದು ನಾವು ಇಲ್ಲಿ. ಸರ್, ಇವಾಗ ಹೆಂಗೆ ಗಾಡಿಗಳೆಲ್ಲ ಬರ್ತಿದ್ಯಾ ರೆಗ್ಯುಲರ್ ಆಗಿ? ಅಂದ್ರೆ ಇವಾಗ 1-2 ಗಾಡಿ ಬರ್ತಾ ಇದೆ ದಿನಕ್ಕೆ. ಪರವಾಗಿಲ್ಲ. ಮುಂಚೆ ಕಮ್ಮಿ ಇತ್ತಲ್ಲ, ನಾನು ಬಂದಾಗ ಒಂದು ಸ್ವಲ್ಪ ಕಮ್ಮಿ ಇತ್ತು. ಹೌದು, ಏನೇ ಇರಲಿಲ್ಲ ಕೆಲಸ. ಅದಾದ್ಮೇಲೆ ಮಳೆಗಾಲದಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಇದಾಗುತ್ತೆ ಅನ್ಸುತ್ತಲ್ವಾ ನನ್ನ ಪ್ರಕಾರ? ಪಂಚರ್ ಅದು ಬಂದು ಹಾಕೊಂಡು ಹೋಗ್ತಾರೆ. ಓಕೆ. ಮತ್ತೆ ಮಳೆಗಾಲದಲ್ಲಿ ಒಂದು ಕೆಲಸನೂ ಇರಲ್ಲ. ಮಳೆಗಾಲದಲ್ಲಿ ಒಂದು ಹಿಂಸೆ ಆಗ್ಬಿಡುತ್ತೆ ಅಷ್ಟೇ, ಅದೇ ಒಂದು ಪ್ರಾಬ್ಲಮ್. ಇಲ್ಲಿ ಮನೆ ಒಳಗನು ಸೋರೋದು ಒಂದು, ಮತ್ತೆ ಮಳೆಗಾಲದಲ್ಲಿ ಹೊರಗಡೆ ಇರೋದು ಒಂದೇ, ಒಳಗೆ ಇರೋದು ಒಂದೇ, ಆ ಥರ ಆಗುತ್ತೆ. ಬೇಸಿಗೆಯಲ್ಲಿ ತೊಂದರೆ ಇಲ್ಲ. ಈಗ ಟೂರಿಸ್ಟ್ನವ್ರು ಅವರು ಇವರೆಲ್ಲ ಬರ್ತಾರೆ, ಬಂದು ಸ್ವಲ್ಪ ಪಂಚರ್ ಅದು ಇದು ಹಾಕ್ಸ್ಕೊಂಡು ಸ್ವಲ್ಪ ಕೆಲಸ ಕೊಟ್ಟು ಹೋಗ್ತಾರೆ. ಈಗ ಕ್ಯಾಮ್ರಾಮನ್ ಅವಾಗ ಕಾಮ್ ದೇ ದಿ ಆಪ್ಕು. ಇವ್ರ ಜೊತೆ ಹಿಂದಿಯಲ್ಲಿ ಮಾತಾಡೋದಾ?
ಯಾಕಂದರೆ ಅವ್ರಿಗೆ ಕನ್ನಡ ಅಷ್ಟು ಮಿಕ್ಸ್. ನೀವು ಕನ್ನಡದಲ್ಲಿ ಮಾತಾಡ್ತಿರ್ತಾರೆ, ಅವ್ರು ಹಿಂದಿಯಲ್ಲಿ ಮಾತಾಡ್ತಾ ಇರ್ತಾರೆ. ಸೂಪರ್ ಸೂಪರ್ ಸರ್. ರೂಬನ್ ಸರ್, ಏನು ಅನ್ನಿಸ್ತು? ಖುಷಿ ಆಯ್ತಾ ಹೊಸ ವರ್ಷ? ತುಂಬ ಖುಷಿ ಆಯ್ತು. ಎಲ್ಲರಿಗೂ ತುಂಬ ಸಂತೋಷ ಆಗಲಿ. ಎಲ್ಲರೂ ನಗ್ನಗ್ತಾ ಇರಬೇಕು, ಯಾರು ದುಃಖ ಪಡೋದು ಬೇಡ. ನಿಮ್ಮದಾಗಿ ಇರೋದನ್ನೇ ತಿನ್ಕೊಂಡು ಸಂತೋಷವಾಗಿ ಬದುಕಬೇಕು. ದಯವಿಟ್ಟು ನಾನೇನಾದ್ರು ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬಿಡಿ. ನೀವೇನು ತಪ್ಪಾಗಿ ಮಾತಾಡಿದಿರ? ಖುಷಿ ಆಯಿತು ಸರ್ ನಮಗೂ. ಅಂದರೆ ಈ ವರ್ಷ ನಿಮ್ಮ ಜೊತೆ ಹೊಸ ವರ್ಷದ ದಿವಸ ಸೆಲೆಬ್ರೇಟ್ ಮಾಡ್ತಾ ಇರೋದು. ಅದು ನನ್ನೇ ಹುಡ್ಕೊಂಡು ಇಷ್ಟು ದೂರ ಬಂದು ನನ್ನ ಜೊತೆಯಲ್ಲಿ ಫಂಕ್ಷನ್ ಮಾಡಿದ್ದು ತುಂಬ ಥ್ಯಾಂಕ್ಸ್. ಸೊ ಗೈಸ್, ನಾನು ಮುಂಚೆ ಎಲ್ಲ ನಾನು ರೂಬನ್ ಸರ್ನ ಮೀಟ್ ಮಾಡಕ್ಕೆ ಬಂದಾಗ ನಾನು ಇವ್ರಿಗೆ ಫೋನ್ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ. ಬಟ್ ಸರ್, ನೀವು ಫಸ್ಟ್ ನೋಡಿದಾಗ ಏನು ಅನ್ನಿಸ್ತು ನನ್ನ? ಅದೇ ಇಲ್ಲ, ನೀವು ಹಿಂಗೆ ಬಂದ್ರಲ್ಲ, ಗೊತ್ತಾಯ್ತಾ? ಗೊತ್ತಾಯ್ತು. ನಾನೇ ಮಾತಾಡ್ತಾ ಇದ್ದೀವಿ, ಸಡನ್ ನೋಡುವಾಗ ಗೊತ್ತಾಯ್ತು. ಅದಕ್ಕೆ ಯಾವಾಗ ಬಂದ್ರಿ ಅಂತ ಕೇಳಿದ್ರು. ನಾನು ನೀವು ಕನ್ನಡಿಯಲ್ಲ ಅನ್ಕೊಂಡಿದ್ದೆ. ಹೌದು. ಸೊ ಗೈಸ್, ನಾನು ಇಲ್ಲ, ಒನ್ ಟೈಮ್ ನೋಡಿದ್ರೆ ಮತ್ತೆ ನಾನು ಯಾವತ್ತೂ ಮರೆಯಲ್ಲ, ಗೊತ್ತಾಗ್ಬಿಡ್ತದೆ. ಅಂದ್ರೆ ಹೆಸರುಗಳು ಮರ್ತು ಹೋಗ್ಬೋದು, ಅಂದ್ರೆ ಮುಖ ಪರಿಚಯ ಹಂಗೆ ಇರ್ತದೆ. ಓಕೆ 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 ಓಕೆ. ಸಿಂಗಲ್ ಕಿಕ್ಕಲ್ಲಿ ಹೇಳಿ ಸರ್, ಹೇಳಿ. ಅಲ್ಲ ಇಲ್ಲ, ಇವ್ರಿಗೆ ಅಲ್ಲ, ಅವ್ರು ಸಿಂಗಲ್ ಕಿಕ್ಕಲ್ಲೇ ಸ್ಟಾರ್ಟ್ ಮಾಡಿದ್ರಲ್ಲ, ಅದು ಇನ್ನೊಂದ್ಸಲಿ ಮಾಡಿ. ಸಿಂಗಲ್ ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಒತ್ತಬೇಕಲ್ಲ, ಸ್ವಲ್ಪ ಅರ್ಧಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್ ನೋಡಿ, ಈ ಗಾಡಿಗೆ ರೂಬನ್ ಸರ್ ಡಾಕ್ಟರ್ ಅಂತೆ. ಸೊ ಸಿಂಗಲ್ ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ ಗಾಡಿ ಈಗಲೂ. ಸರ್, ಇದು ಯಾವ ಮಾಡಲ್ ಯಾವುದು ಅಂತ ಏನಾದರೂ ಐಡಿಯಾ ಇದೆಯಾ? 30 ವರ್ಷ ಮುಂಚೆ ಯಾವ ಮಾಡಲ್? 70 65 ಸರಿ ಗೊತ್ತಿಲ್ಲ. 70 ಮಾಡಲು, ಹೆಚ್ಚು ಕಮ್ಮಿ ಒಂದು 73 ಇರಬೇಕು. 73 ಇದು ಗಾಡಿ ಇದಾಗಿದೆ. ಗೈಸ್ ನೋಡಿ, ಇದು 1973 ಡಾಕ್ಟರ್ ರಾಜ್ಕುಮಾರ್ ಅವ್ರು ಓಡಿಸಿರೋ ಗಾಡಿ ಇವಾಗಲೂ ಸಿಂಗಲ್ ಕಿಕ್ಕಲ್ಲೇ ಸ್ಟಾರ್ಟ್ ಆಗುತ್ತೆ. ಡಾಕ್ಟರ್ ರೂಬನ್ ಸರ್. ಜನಗಿರ ಬಂದರೆ ಅವರೇ. ಸೊ ಗೈಸ್ ನೋಡಿ, ರೂಬನ್ ಸರ್ ಅವರ ಬೆಕ್ಕು ನಾಯಿಗಳು, ಯಾವುದೇ ಗಾಡಿಗಳು ಬಂದರು ಇಲ್ಲಿ ಹೆಂಗೆ ಅಂದರೆ, ಈಗ ನೀವು ಯಾರಾದ್ರೂ ಗಾಡಿ ತಗೊಂಡ್ಬಂದ್ರಿ ಅಂತ ಅನ್ಕೊಳ್ಳಿ, ಕರೆಕ್ಟಾಗಿ ಗಾಡಿ ಕೆಳಗಡೆ ಎಲ್ಲ ಬೆಕ್ಗಳು ನಾಯಿ ಮರಿಗಳೆಲ್ಲ ಬಂದು ಸೆಟ್ಲ್ ಆಗ್ಬಿಡುತ್ತೆ. ಬೇರೆ ಯಾರು ಬರಲ್ಲ. ಹಾಂ, ನಮ್ಮ ಗಾಡಿ ಬಂದರೆ ಬಂದು ಗಾಡಿಗಳಿಗೆ ಹ್ಞೂ ಎಲ್ಲ ಅವೇ. ರಾಜ. ಇದ್ರ ಹೆಸರೇನು ಸರ್? ಕುಟ್ವಯ್ಯ. ಕುಟ್ಟಿಪಯ್ಯ. ಎಲ್ಲ ನಿಮ್ಮ ಸೈನಿಕರೇ. ಮಂಗ ಬಂದಿಲ್ಲಲ್ಲ? नहीं, आज नहीं आया, शाम का आएगा. ಯಾರು? ಮಂಗಗಳು ಸಂಜೆ ಬರ್ಬೋದು. ಬಂದರೆ ಬೆಳಿಗ್ಗೆ ಬಂದ್ಬಿಡ್ತದೆ, ಇಲ್ಲಾಂದ್ರೆ ಸಂಜೆ ಬರ್ತಾವೆ. ಅದಕ್ಕೆ ಅವ್ರಿಗೆ ಟೈಮಿಗೆ ಸರಿಯಾಗಿ ಅವರು ಊಟ ಹಾಕ್ತಾರಲ್ಲ, ಹೌದೌದು, ಆ ಟೈಮಿಗೆ ಬಂದು ಬರ್ತವೆ, ಊಟ ತಿಂತೆ ಹೋಗ್ಬಿಡ್ತಾವೆ. ಮನುಷ್ಯಗಿಂತ ಪ್ರಾಣಿ ಎಷ್ಟು ಪ್ರಿಯ ಅಂದ್ರೆ ಅದಕ್ಕೆ. ಹೌದು. ಎಂತ ಯಾವ್ದಾದ್ರು ಪ್ರಾಣಿಗಳು ಬಂದ್ರೆ ಇದಕ್ಕೆ ಇವನು ಏನು ಮಾಡಲ್ಲ, ಅವರಿಗೆ ನೋಡ್ಕೊಂಡು ಸುಮ್ಮನೆ ಹೊಂಟೋಗ್ತದೆ. ಅವ್ರು ಹಾಕಿರೋದು ಒಂದು ಊಟ ತಿನ್ಕೊಂಡು ಆ ಊಟಕ್ಕೋಸ್ಕರ ಅವ್ರ ಮೇಲೆ ಅಷ್ಟು ಪ್ರೀತಿ ಇದೆ ಪ್ರಾಣಿಗಳು. ಮನುಷ್ಯಗಿಂತ ಪ್ರಾಣಿಗಳು ಜಾಸ್ತಿ ಅವ್ರ ಮೇಲೆ ಪ್ರೀತಿ. ಒಬ್ಬನೇ ಇರ್ತಾನೆ, ರಾತ್ರಿ ಒಬ್ಬನೇ ಇರ್ತಾನೆ. ಆ ಪ್ರಾಣಿಗಳು ಬಂದು ಏನೂ ತೊಂದರೆ ಮಾಡಲ್ಲ ಅವರಿಗೆ. ನಾನು ಒಂದ್ ದಿವಸ ಇಲ್ಲ ಇದ್ದೆ ಇವ್ರ ಮನೇಲೆ. ಒಂದ್ ದಿವಸ ಇದ್ದು ಅಂದ್ರೆ ಚಿನ್ನುಕುಟ್ಟಿ ಅದು ಸಂಜೆ ಬರುತ್ತಲ್ಲ, ನಾನು ಲಾಸ್ಟ್ ಟೈಮ್ ಅಂದರೆ ಫಸ್ಟ್ ಒಂದ್ಸಲಿ ಬಂದಿದ್ದೆ, ಅವಾಗ ಈ ಟೈಮ್ಗೆ ಬಂದಿದ್ದೆ. ಆವಾಗ ಚಿನ್ನುಕುಟ್ಟಿ ಮತ್ತು ಬೇರೆ ಪ್ರಾಣಿಗಳಾದರೂ ಸಿಕ್ಕಿತ್ತಿರಲಿಲ್ಲ, ಅಂದರೆ ಅವೆಲ್ಲ ಸಂಜೆನೇ ಬರೋದಲ್ವಾ. ಸೊ ಅದಕ್ಕೋಸ್ಕರ ಇನ್ನೊಂದ್ಸಲಿ ನಾನು ಸಂಜೆ ಬಂದು ಇವ್ರ ಮನೆಯಲ್ಲೇ ಉಳಿದು ಕಂಪ್ಲೀಟ್ ಇವ್ರು ಹೆಂಗೆ ಜೀವನ ಹೆಂಗಿರುತ್ತೆ ಅನ್ನೋ ವಿಡಿಯೋ ಮಾಡಿ ಹಾಕಿದ್ದೆ ಒಂದ್ಸಲಿ. ಹಾಂ, ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ತೊಂದರೆ ಕೊಟ್ಟ ಅನ್ಸುತ್ತೆ ನಿಮಗೆ? ಒಳ್ಳೆ ಕೆಲಸ ಮಾಡಿರಿ ಸರ್. ಪಾಪ ಎಲ್ಲೋ ನೀವು ಎಷ್ಟೋ ಕಿಲೋಮೀಟರ್ ಇಂದ ಬಂದಿದ್ದೀರಾ, 6 ಕಿಲೋಮೀಟರ್ ಬಂದು ಪಾಪ ಅವನ್ನ ಅವತ್ತು ಅವನ ಜೊತೆ ನಿಂತ್ಕೊಂಡು ನಾನು ಹುಟ್ಟಿದಬ್ಬ ಆಚರಿಸ್ಕೋಬೇಕು ಅಂತ ಬಂದಿರಲ್ಲ, ಅದಕ್ಕೆ ಖುಷಿ ಪಡ್ಬೇಕಾದ ವಿಷಯ ಇದು. ಯಾರು ಆ ಥರ ಬಂದು ಮಾಡಲ್ಲ ಇಲ್ಲಿ, ಅದ್ರಲ್ಲಿ ನೀವು ಬಂದು ಮಾಡಿದ್ದೀರಾ. ಇಲ್ಲ ಸರ್, ನನಗೆ ಅವ್ರು ಅಂದರೆ ಮುಂಚೆಯಿಂದನೂ ತುಂಬ ಇಷ್ಟ. ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗಿಂದನೂ ನನಗೆ ಸುಮಾರು ಜನ ನಾವು ಮೀಟ್ ಮಾಡ್ತೀವಿ. ನಾವು ಈಗ ಯೂಟ್ಯೂಬ್ ವೀಡಿಯೋಸ್ ಮಾಡೋದ್ರಿಂದ ಸುಮಾರು ಜನನ ವಾರಕ್ಕೊಬ್ಬರು ಮೀಟ್ ಮಾಡ್ತಾನೆ ಇರ್ತೀವಿ. ಬಟ್ ನಂಗೆ ರೂಬನ್ ಸರ್ ಅಂದರೆ ಅವಾಗ್ಲಿಂದನೂ ಅದೇ ಆಶ್ಚರ್ಯ ಆಗ್ತದೆ ನೋಡಿ. ಬೇರೆ ದುಡ್ಡಿದ್ರಲ್ಲ ಅವರು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದು, ನಾವು 1000 ಜನ ಕರ್ಕೊಂಬಂದು ಊಟ ಹಾಕಿ ಅಬ್ಬರ ಮಾಡಿ ಕಳಿಸ್ತಾರೆ. ಆದರೆ ಇವನು ಹುಡುಗ ಬಡವ್ರಿಗೆ ಕರ್ಕೊಂಬಂದು ನೀವು ಇವ್ರ ಜೊತೆ ನಾನು ಹುಟ್ಟಿದ ಆಚರಿಸ್ಬೇಕಂತ ಬಂದ್ರಲ್ಲ, ಅದಕ್ಕೆ ಹೊಸ ವರ್ಷ, ಅದು ಹೊಸ ವರ್ಷದ ವಿಷಯ, ಅದು ಹೆಮ್ಮೆ ವಿಷಯ ಅಲ್ವಾ ಸರ್? ಅದು ಖುಷಿ ಪಡೋಂಥ ವಿಷಯ. ಅದು ಯಾರು ಈ ಥರ ಮಾಡಲ್ಲ ಅಂಥದ್ದು. ನೀವು ಬಂದಿರೋ ಯೂಟ್ಯೂಬ್ದವರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಒಂದು 3-4 ತಿಂಗಳಿಂದ ಪ್ಲಾನ್ ಮಾಡ್ತಾ ಇದ್ದೆ ನಾನು, ಅಂದರೆ ಈ ವರ್ಷ ನಿಮ್ಮ ಜೊತೆನೇ ಅಂದರೆ 1ನೇ ತಾರೀಕು ಬಂದ್ಬಿಡೋಣ, ಜನವರಿ 1ನೇ ತಾರೀಕಿಗೆ ಅಂತ. ತುಂಬ ಥ್ಯಾಂಕ್ಸ್. ಯಾಕಂದರೆ ನಾನು ಗೆಸ್ ಮಾಡಿಲ್ಲ ಈ ಥರ ನೀವು ಇಲ್ಲಿ ಬಂದು
ಇಲ್ಲಿಂದ ಒಂದು ಯಾರು ನಾನು ಅದನ್ನ ಹೇಳ್ದೆ, ಏನ್ ಮಾಡ್ದೆ ಗೊತ್ತಾ, ಅವ್ರು ಬರ್ತಿದ್ರಲ್ಲ, ನನಗಿದು ಎಂಟ್ರೆನ್ಸ್ ಗೊತ್ತಲ್ಲ, ನಾನು ಇಲ್ಲಿಂದ ಹೋದ್ರೆ ಗೊತ್ತಾಗ್ಬಿಡುತ್ತೇನೋ, ಹಿಂದೆ ಹೋಗೋಣ ಸರ್ಪ್ರೈಸ್ ಮಾಡಕ್ಕೆ ಅಂತ. ನಾವೊಂದ್ಸಲಿ ಬಂದಾಗ ನೀವು ಈ ರೂಟಲ್ಲಿ ಕರ್ಕೊಂಡ್ ಬಂದಿದ್ರಿ ನನ್ನ. ಹೌದು ನಾನು ಅದಕ್ಕೆ ಅದೇ ರೂಟಲ್ಲಿ ಬಂದೆ. ಅದೇ ರೂಟಲ್ಲಿ ಅದು ನಾನು ಇಲ್ಲಿ ಇವ್ರ ಹತ್ರ ಮಾತಾಡ್ತಾ ನಿಂತಿದ್ನಲ್ಲ, ಸಡನ್ ಹಿಂಗೆ ತಿರುಗುವಾಗ ನೀವು ಬಂದ್ರಿ. ಆದರೆ ಯಾವಾಗ ಬಂದ್ರಿ ಅಂತ ಅದಕ್ಕೆ ಕೇಳಿ. ಸೂಪರ್ ಸರ್. ಈಗ ನನಗೆ ನೆಕ್ಸ್ಟ್ ಎಷ್ಟು ಗಂಟೆಗೆ ಇರುತ್ತೆ ಬಸ್ಸು? ಈಗ ಟೈಮ್ ಎಷ್ಟು? 1:20. ಸ್ಕೂಲ್ ಗಾಡಿ 2 ಗಂಟೆಗೆ ಇದೆಯಾ? 1 ಗಂಟೆಗೆ ಹೋಯ್ತು ರಿಟರ್ನ್. ಈಗ ಇನ್ನೊಂದು 2 ಗಂಟೆಗೆ. 2 ಗಂಟೆಗೆ ಇದೆಯಾ? 2 ಜಯರಾಜ್ ನೀವು ಅಷ್ಟೊತ್ತಿಗೆ ನನ್ನ ಗಾಡಿ ತೊಳ್ಕೊಂಡ್ಬಿಡೋಣ. ಆದರೆ ಇದರಲ್ಲಿ ನಮ್ಮ ಗಾಡಿಲೇ ಕಳ್ಸಕೊಂಡು ಹೋಗ್ಬಿಡೋಣ. ಈಗ ನೀವು ಮತ್ತೆ ಕಳ್ಸಕ್ಕೆ ಹೋಗ್ತೀರಾ? ಹೌದಾ? ಅದು ವಾಶ್ ಮಾಡಿಬಿಡ್ತೀನಿ, ಇದೇ ಗಾಡಿಯಲ್ಲಿ ಹೋಗ್ಬೋದು. ಇಬ್ಬರು ಬರೀ ವಾಶ್ ಅಷ್ಟೇನಾ? ಹೌದು. ಓಕೆ, ಸೂಪರ್. ಹಂಗಾದ್ರೆ ನಮಗೂ ಒಂದು ರೈಡ್ ಆದಂಗೆ ಆಗುತ್ತೆ ಈ ಗಾಡಿಯಲ್ಲಿ, ಅಲ್ವಾ? ಅಣ್ಣವ್ರ ಗಾಡಿಲಿ ಕೂತಂಗೂ ನಿಮ್ಗೊಂದು ಖುಷಿ ಆಗುತ್ತೆ ಅಲ್ವಾ? ನಿಜ, ಪುಣ್ಯ ಮಾಡಿರ್ಬೇಕು ಸರ್ ಈ ರೀತಿ ಗಾಡಿಗಳನ್ನೆಲ್ಲ. ಅದು ನೀವೇ ಇಟ್ಕೊಂಡಿದ್ದೀರಾ ಅಂದರೆ. ಸೊ ಗೈಸ್, ಈ ಗಾಡಿ ಇನ್ನೊಂದು ವಾಶ್ ಇದೆಯಂತೆ. ಸೊ ಆ ಗಾಡಿ ಏನಾದ್ರು ಈಗ ಮುಗಿಸಿದ್ರೆ ನಾವು ಇಲ್ಲಿಂದ ಕಳ್ಸಕ್ಕೆ ಇದೇ ಗಾಡಿಯಲ್ಲಿ ವಾಪಸ್ ರಿಟರ್ನ್ ಹೋಗ್ತೀನಿ. ಅದಾದ್ಮೇಲೆ ನಮ್ಮೂರಿಗೆ ನಾನು ವಾಪಸ್ ಹೋಗ್ತೀನಿ. ಈ ವಿಡಿಯೋನ ನಾವು ಇಲ್ಲೇ ಎಂಡ್ ಮಾಡ್ಬಿಡೋಣ ಸರ್. ಸರಿ. ಖುಷಿ ಆಯ್ತಾ ನಿಮಗೆ? ತುಂಬ ಖುಷಿ ಆಯಿತು. ಎಲ್ಲರೂ ಹೊಸ ವರ್ಷದಲ್ಲಿ ಎಲ್ಲರೂ ಸಂತೋಷವಾಗಿ ಇರಿ. ಸೊ ಗೈಸ್, ಹಂಗೆ ನಾನು ರೂಬನ್ ಸರ್ ಅವ್ರ ನಂಬರ್ ಎಲ್ಲ ವೀಡಿಯೋಸಲ್ಲೂ ಹಾಕ್ದಂಗೆ ಈ ವಿಡಿಯೋದಲ್ಲೂ ಹಾಕಿರ್ತೀನಿ. ಸೊ ನಿಮ್ಗೆ ಏನಾದರೂ ಇವರಿಗೆ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಸಹಾಯ ಮಾಡ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಸ್ಟೇ ಟ್ಯೂನ್. ಮತ್ತೊಮ್ಮೆ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ. ನಾನು ಒಂದು ಐಡಿಯಾ ಕೊಡ್ತೀನಿ, ಇವತ್ತೇ ನಿನ್ ಕುದುರೆ ಮುಖಕ್ಕೆ ಹೊರಟು ಹೋಗು.